ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮದು ಪರಶುರಾಮ ಕ್ಷೇತ್ರ. ಹಳೆಯ ವಿಡಿಯೋದಲ್ಲಿ ಹೇಳಿದಂತೆ ಈ ಪವಿತ್ರ ಭೂಮಿಯಲ್ಲಿ 3 ಮುಖ್ಯ ಆರಾಧನೆಗಳು ನಮ್ಮ ಜೀವನದ ಆಧಾರವಾಗಿವೆ: ದೇವಾರಾಧನೆ, ನಾಗಾರಾಧನೆ ಮತ್ತು ಭೂತಾರಾಧನೆ. ಭೂತಾರಾಧನೆ ಬಗ್ಗೆ ನಾವು ಈಗಾಗಲೇ ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಆದರೆ ನಾವು ಇಂದು ಮಾತನಾಡಲಿರುವುದು ಹೆಚ್ಚು ಮೌನದಲ್ಲೇ ಇರುವ ಆದರೂ ಅತ್ಯಂತ ಶಕ್ತಿಯುತವಾದ ಒಂದು ಆಚರಣೆ, ಅದುವೇ ನಾಗಾರಾಧನೆ. ಈ ಮಣ್ಣು ಒಂದು ಸಾಮಾನ್ಯ ಮಣ್ಣು ಅಲ್ಲ. ಪ್ರತಿ ಕಲ್ಲು, ಪ್ರತಿ ಮರ ಒಂದು ಕಥೆಯನ್ನು ಹೊತ್ತುಕೊಂಡಿದೆ, ಒಂದು ನಂಬಿಕೆಯನ್ನು ಉಳಿಸಿಕೊಂಡಿದೆ, ಒಂದು ದೈವತ್ವವನ್ನು ಜೀವಂತವಾಗಿಟ್ಟಿದೆ. ಇಲ್ಲಿ ದೈವಗಳ ಆರಾಧನೆ ಇದೆ, ಕೋಲ ಇದೆ, ತಂಬಿಲ ಇದೆ, ಆಚಾರಗಳು, ಸಂಪ್ರದಾಯಗಳು ನಮ್ಮ ಉಸಿರಿನ ಜೊತೆ ಬೆಸೆದುಕೊಂಡಿವೆ. ಆದರೆ ಈ ಎಲ್ಲದರ ಮಧ್ಯೆ ನಿಶಬ್ದವಾಗಿ, ಆಳವಾಗಿ ನಮ್ಮ ಬದುಕನ್ನು ಕಾಪಾಡುವ ಒಂದು ಶಕ್ತಿ ಇದೆ, ಅದು ನಾಗ. ನಾಗ ಅದು ಕೇವಲ ಒಂದು ಹಾವು ಅಲ್ಲ, ಅದು ನಮ್ಮ ಪೂರ್ವಜರ ಸಾನ್ನಿಧ್ಯ, ನಮ್ಮ ಕುಲದ ರಕ್ಷಕ, ನಮ್ಮ ನೆಲೆಯ ಜೀವಂತ ಶಕ್ತಿ. ನಮ್ಮ ಹಿರಿಯರು ಹೇಳುತ್ತಾರೆ, ನಾಗದೇವರನ್ನು ಆರಾಧಿಸಿದರೆ ಮನೆಗೆ ಐಶ್ವರ್ಯ ಬರುತ್ತದೆ, ಆರೋಗ್ಯ ಉಳಿಯುತ್ತದೆ, ಸಂತತಿ ಬೆಳೆಯುತ್ತದೆ. ಆ ಕಾರಣಕ್ಕೆ ತುಳುನಾಡಿನ ಪ್ರತಿ ಮನೆಯಲ್ಲೂ, ಪ್ರತಿ ಕುಟುಂಬದಲ್ಲೂ, ಪ್ರತಿ ಕುಲದಲ್ಲೂ ಒಂದು ಪವಿತ್ರ ಸ್ಥಳ ಇದೆ, ಅದು ನಾಗಬನ. ಆ ನಾಗಬನದಲ್ಲಿ ಯಾರು ಮರ ಕಡಿಯೋದಿಲ್ಲ, ಅಲ್ಲಿ ಯಾರು ಮಣ್ಣನ್ನು ಅಲುಗಾಡಿಸೋದಿಲ್ಲ. ಯಾಕೆಂದರೆ ಅದು ಕೇವಲ ಒಂದು ಜಾಗ ಅಲ್ಲ, ಅದು ದೇವರ ನಿವಾಸ. ನಾಗಾರಾಧನೆ ಇದು ಭಯದಿಂದ ಹುಟ್ಟಿದ ಆಚರಣೆ ಅಲ್ಲ, ಇದು ಪ್ರೀತಿಯಿಂದ ಬೆಳೆದ ಶಕ್ತಿ, ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಕಾಯುವ ಒಂದು ವಾಗ್ದಾನ. ಪ್ರತಿ ಮರವನ್ನು, ಪ್ರತಿ ಜೀವಿಯನ್ನು ದೈವವಾಗಿ ನೋಡುವ ಮನಸ್ಸಿನ ಪ್ರತಿಬಿಂಬ. ಆದರೆ ಇಂದು ಕಾಲ ಬದಲಾಗುತ್ತಿದೆ. ನಮ್ಮ ಸಂಪ್ರದಾಯಗಳು, ನಮ್ಮ ನಂಬಿಕೆಗಳು ಮೆಲ್ಲನೆ ಮಾಯವಾಗುತ್ತಿವೆ. ಅದು ನಿಲ್ಲಬೇಕು. ಯಾಕೆಂದರೆ ನಾಗಾರಾಧನೆ ಕೇವಲ ಒಂದು ಆಚರಣೆ ಅಲ್ಲ, ಅದು ನಮ್ಮ ಗುರುತು, ನಮ್ಮ ಮೂಲ, ನಮ್ಮ ಅಸ್ತಿತ್ವ ಕೂಡ ಹೌದು. ನಾವು ಇದನ್ನು ಉಳಿಸಬೇಕು. ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಅಮೂಲ್ಯವಾದ ಪರಂಪರೆಯನ್ನು ಕೊಡಬೇಕು. ಯಾಕೆಂದರೆ ನಾಗದೇವರು ಇರುವವರೆಗೂ ಈ ಮಣ್ಣು ಪವಿತ್ರವಾಗಿರುತ್ತದೆ, ಈ ಸಂಸ್ಕೃತಿ ಜೀವಂತವಾಗಿರುತ್ತದೆ. ಭೂಮಿಯೊಳಗೆ ಅಡಗಿರುವ ಶಕ್ತಿಯ ರೂಪ, ನಮ್ಮ ಸಂಸ್ಕೃತಿಯ ಬೇರುಗಳಲ್ಲಿ ಬೆರೆತಿರುವ ಒಂದು ಪವಿತ್ರ ಆಚರಣೆ ನಾಗಾರಾಧನೆ. ನಮ್ಮ ಪೂರ್ವಜರು ಪ್ರಕೃತಿಯನ್ನು ದೇವರಂತೆ ಕಂಡಾಗ ನಾಗನಿಗೊಂದು ವಿಶೇಷ ಸ್ಥಾನ ನೀಡಿದರು. ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ನಾಗಾರಾಧನೆ ಒಂದು ನಂಬಿಕೆಯಲ್ಲ, ಅದು ನಮ್ಮ ಬದುಕಿನ ಭಾಗ. ಮನೆ ಮಠಗಳಲ್ಲಿ, ಕಾಡುಗಳಲ್ಲಿ, ದೇವರ ಗುಡಿಗಳಲ್ಲಿ ನಾಗದೇವತೆ ಪೂಜೆ ಸಲ್ಲಿಸಲಾಗುತ್ತದೆ. ವಿಶೇಷವಾಗಿ ನಾಗರ ಪಂಚಮಿಯ ದಿನ ಜನರು ಹಾಲು, ಹೂವು, ಹಳದಿ, ಕುಂಕುಮದಿಂದ ಪೂಜೆ ಮಾಡುತ್ತಾರೆ. ಈ ಪೂಜೆ ಕೇವಲ ಭಯದಿಂದ ಅಲ್ಲ, ಆದರ ಮತ್ತು ಕೃತಜ್ಞತೆಯಿಂದ. ನಾಗದೇವರು ಕುಟುಂಬವನ್ನು ಕಾಪಾಡುತ್ತಾರೆ, ಸಂತಾನ ಭಾಗ್ಯ ನೀಡುತ್ತಾರೆ ಎಂಬ ನಂಬಿಕೆ ತುಳುನಾಡಿನಲ್ಲಿದೆ. ಹೀಗಾಗಿ ನಾಗಾರಾಧನೆ ನಮ್ಮ ಶಕ್ತಿಯನ್ನು, ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ. ಇಂದು ಆಧುನಿಕ ಯುಗದಲ್ಲಿಯೂ ಈ ಪವಿತ್ರ ಪರಂಪರೆ ಜೀವಂತವಾಗಿದೆ. ನಾಗಾರಾಧನೆ ನಮಗೆ ಹೇಳೋದು ಒಂದೇ: ಪ್ರಕೃತಿಯನ್ನು ಗೌರವಿಸು, ಅದು ನಿನ್ನನ್ನು ಕಾಪಾಡುತ್ತದೆ. ಪಶ್ಚಿಮ ಘಟ್ಟಗಳ ಹಸಿರು ಮಡಿಲಲ್ಲಿ, ಸಮುದ್ರದ ಅಲೆಗಳ ನಾದದ ನಡುವೆ ಒಂದು ಪವಿತ್ರ ಸಂಸ್ಕೃತಿ ಶತಮಾನಗಳಿಂದ ಜೀವಂತವಾಗಿದೆ. ಇಲ್ಲಿ ನಾಗ ಕೇವಲ ಹಾವಲ್ಲ, ಅದು ದೈವ, ಅದು ರಕ್ಷಕ, ಅದು ಕುಲದೇವತೆ. ಪ್ರತಿ ಮನೆ, ಪ್ರತಿ ಬಳ್ಳಿಗಳಲ್ಲಿ ನಾಗಬನ ಎಂಬ ಪವಿತ್ರ ತಾಣಗಳಲ್ಲಿ ನಾಗನ ಆರಾಧನೆ ನಡೆಯುತ್ತದೆ. ನಾಗಾರಾಧನೆಯ ಒಂದು ವಿಶಿಷ್ಟ ಅಂಶ ನಾಗಮಂಡಲ ಮತ್ತು ಆಶ್ಲೇಷ ಬಲಿ ಎಂಬ ಆಚರಣೆಗಳು. ಸಂಗೀತ, ನೃತ್ಯ ಮತ್ತು ಮಂತ್ರಗಳ ಮೂಲಕ ಭಕ್ತರು ನಾಗದೇವರ ಆಶೀರ್ವಾದವನ್ನು ಬೇಡುತ್ತಾರೆ. ರಶ್ಮಿಯ ಚಿಕ್ಕಮ್ಮನವರ ಮನೆಯಲ್ಲಿ ಹಲವು ಸಮಸ್ಯೆ ಕಾಣಿಸಿಕೊಂಡಿತ್ತು. ನಂತರ ಅವರು ಪುರೋಹಿತರ ಬಳಿ ಹೋಗಿ ಅವರು ಕೇಳಿದ್ರು. ಅಲ್ಲಿ ಅವರಿಗೆ ಗೊತ್ತಾಗಿದ್ದು ನಾಗನಲ್ಲಿ ಪ್ರೇತ ಬಾಧೆ ಇದೆ ಎಂದು. ಹಾಗಾಗಿ ಅದನ್ನು ಇವತ್ತು ಉಚ್ಚಾಟನೆ ಮಾಡಿ ಸಮಾರಾಧನೆ ಮಾಡಿದರು. ಸ್ನೇಹಿತರೆ, ನಾಗಾರಾಧನೆ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಹಂಚಿಕೊಂಡಿದ್ದೇನೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್, ಧನ್ಯವಾದಗಳು.